ಹರೇ ನಮಃ. ಶ್ರೀ ಗುರುಭ್ಯೋ ನಮಃ. ಇಲ್ಲಿ ಇವತ್ತಿನ ದಿವಸ ನಾವು ಶ್ರೀ ಭೀಮಸೇನಾಚಾರ್ಯ ಗೋರ್ನಾಳ್, ನಮ್ಮ ಮಾವನವರಾದಂತಹ ಭೀಮಸೇನಾಚಾರ್ಯ ಗೋರ್ನಾಳ್ ಅವರ ಗೋದಾನವನ್ನು ಕೊಡುವುದಕ್ಕಾಗಿ ಶ್ರೀ ಮನೋರಥ ಪ್ರತಿಷ್ಠಾನ ಗೋಶಾಲೆ ಬನಶಂಕರಿಯಲ್ಲಿರುವಂತಹ ಗೋಶಾಲೆಗೆ ಬಂದಿದ್ವಿ. ಇಲ್ಲಿರುವಂತಹ ಆಚಾರ್ಯರು ಶ್ರೀ ಸಮೀರಾಚಾರ್ಯರು ನಮಗೆ ಎಲ್ಲ ರೀತಿಯಾದಂತಹ ಸೌಕರ್ಯಗಳನ್ನು ಮಾಡಿಕೊಟ್ಟು ಅತಿ ಯಶಸ್ವಿಯಾಗಿ ಈ ಗೋದಾನದ ಸೇವೆಯನ್ನು ನಡೆಸಿಕೊಡುವಲ್ಲಿ ತುಂಬಾ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ಇದು ಬಹಳಷ್ಟು ಜನರಿಗೆ ಇಲ್ಲಿ ಈ ರೀತಿಯಾದಂತಹ ಒಂದು ದೊಡ್ಡ ಗೋಶಾಲೆ ಇರುವುದು ಗೊತ್ತಿಲ್ಲ. ಇಲ್ಲಿ ಇವರು ಕನಿಷ್ಠ 92ಕ್ಕಿಂತ ಹೆಚ್ಚು ದೇಸಿ ಆಕಳುಗಳನ್ನು ಅವರು ಇಲ್ಲಿ ಸಾಕುತ್ತಾ ಇದ್ದಾರೆ. ಅದರ ಜೊತೆಗೆ ಅವರು ಇಲ್ಲಿ ಅದರಿಂದ ಬಂದಂತಹ ಎಷ್ಟೋ ಸಾವಯವ ಪ್ರಾಡಕ್ಟ್ಗಳನ್ನು ತಯಾರು ಮಾಡಿ ಅದನ್ನು ಎಲ್ಲರಿಗೂ ಉಪಯುಕ್ತವಾಗುವಂತೆ ಇಲ್ಲಿ ಅದನ್ನು ಮಾಡುವುದಕ್ಕೆ ಒಂದು ತುಂಬಾ ಉಪಯುಕ್ತವಾದಂತಹ ಪ್ರಯತ್ನವನ್ನು ಮಾಡುತ್ತಾ ಇದ್ದಾರೆ. ಈ ಕಾರಣದಿ ಯಾರಾದರೂ ಗೋಗ್ರಾಸವನ್ನು ಕೊಡೋದಕ್ಕೆ ಇಚ್ಛೆ ಇದ್ದವರು, ಗೋಸೇವೆ ಮಾಡುವ ಇಚ್ಛೆ ಇದ್ದವರು ಅಥವಾ ಗೋದಾನವನ್ನು ಮಾಡಲು ಇಚ್ಛೆ ಇದ್ದವರು ಇಲ್ಲಿ ಶ್ರೀ ಸಮೀರ್ ದೇಶಪಾಂಡೆ ಈ ಆಚಾರ್ಯರನ್ನು ಸಂಪರ್ಕಿಸಬೇಕು. ಸಂಜೀವ್ ಆಚಾರ್ಯರು ಮತ್ತು ಸಮೀರ್ ಆಚಾರ್ಯರು ಇದ್ದಾರೆ. ಇಬ್ಬರು ಸುಧಾ ಪಂಡಿತರು, ಅತಿ ಎಲ್ಲ ರೀತಿಯಾದಂತಹ ಧಾರ್ಮಿಕ ವಿಷಯಗಳಲ್ಲಿ ಮುಂಚೂಣಿಯಲ್ಲಿದ್ದವರು. ಅದರ ಜೊತೆಗೆ ಈ ರೀತಿಯಾದಂತಹ ತಮ್ಮ ಶ್ರಮ ಸೇವೆಯನ್ನು ಮಾಡುತ್ತಿರುವುದು ಅತಿ ಶ್ಲಾಘನೀಯ. ಈ ಕಾರಣಕ್ಕೆ ಇದಕ್ಕೆಲ್ಲರೂ ನಾವು ಒಂದು ರೀತಿಯಾದಂತಹ ಸಪೋರ್ಟ್ ಮಾಡುವುದು ಅತ್ಯಂತ ಅವಶ್ಯಕ. ಆ ಕಾರಣದಿ ಎಷ್ಟು ಸಾಧ್ಯವೋ ಅಷ್ಟು ಜನರು ಇಲ್ಲಿ ಬಂದು ಪ್ರತ್ಯಕ್ಷವಾಗಿ ಬರುವುದು ತುಂಬಾ ಮಹತ್ವದ್ದಾಗಿದೆ. ಯಾಕಂದರೆ ತಾವು ಇಲ್ಲಿ ಬಂದು ನೋಡಿದಾಗ ತಮಗೆ ಇಲ್ಲಿ ಏನು ನಡೆಯುತ್ತಾ ಇದೆ ಮತ್ತು ಯಾಕೆ ಈ ರೀತಿಯಾದಂತಹ ಒಂದು ಇನಿಷಿಯೇಟಿವ್ ತೆಗೆದುಕೊಳ್ಳಲು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತಂಬುದು ಎಲ್ಲರಿಗೂ ಗೊತ್ತಾಗ್ತದೆ. ಅದಕ್ಕೆ ಇಲ್ಲಿ ಹೆಚ್ಚಾನಷ್ಟು ಜನರು ಬನ್ನಿ ಬನಶಂಕರಿ ದೇವಿ ದರ್ಶನಕ್ಕೆ ಬಂದಾಗ ಅಲ್ಲಿಂದ ಕೇವಲ 1 ಕಿಲೋಮೀಟರ್ ಮುಂದೆಗಡೆ ಬಂದರೆ ತಮಗೆ ಇಲ್ಲಿ ದೊರಕುತ್ತದೆ ಮನೋರಥ ಪ್ರತಿಷ್ಠಾನ. ಇಲ್ಲಿ ಶ್ರೀ ಸತ್ಯಾತ್ಮ ತೀರ್ಥರು ಬಂದಿದ್ದಾರೆ, ಶ್ರೀ ಪ್ರಹ್ಲಾದ್ ಜೋಶಿಯವರು ಬಂದಿದ್ದಾರೆ. ಇದು ಗೋವಿಂದಾತ್ಮದ ಅಡಿಯಲ್ಲಿಯೂ ಕೂಡ ಈ ಒಂದು ಗೋಶಾಲೆ ನಡೆಯುತ್ತಿದೆ. ಇದೆಲ್ಲಿದ್ದರೂ ಕೂಡ ಇನ್ನೂ ಹೆಚ್ಚಿನ ಸಪೋರ್ಟ್ ಇದಕ್ಕೆ ಬೇಕಾಗಿದೆ. ಆದ ಕಾರಣ ತಮ್ಮೆಲ್ಲರಲ್ಲೂ ಇದಕ್ಕಾಗಿ ನಾನು ಕಳಕಳಿಯ ವಿನಂತಿಯನ್ನು ಅದ್ವೇಷ